ಅಲರ್ಟ್. ಸರ್ಕಾರಿ ನೌಕರರಿಗೆ ಪಿಂಚಣಿ ಯೋಜನೆ ಆಯ್ಕೆ ಮಾಡಲು ಇನ್ನು 16 ದಿನಗಳು ಅಷ್ಟೇ ಬಾಕಿ. ಆಯ್ಕೆ ಮಾಡದಿದ್ದರೆ ಏನಾಗುತ್ತದೆ? ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರದ ಜೀವನದಲ್ಲಿ ಆರ್ಥಿಕ ಸುರಕ್ಷತೆ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆ UPS ಮತ್ತು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ NPS ಅನ್ನು ಜಾರಿಗೆ ತಂದಿದೆ. ಜೂನ್ 30, 2025 ಕೊನೆಯ ದಿನಾಂಕವಾಗಿ ನಿಗದಿಪಡಿಸಲಾಗಿದೆ. ಈ ಮಿತಿಯೊಳಗೆ ನೀವು ನಿಮ್ಮ ಇಷ್ಟದ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡದಿದ್ದರೆ ಸ್ವಯಂ ಚಾಲಿತವಾಗಿ NPS ಯೋಜನೆಗೆ ಸೇರ್ಪಡೆ ಮಾಡಲಾಗುತ್ತದೆ. ಇದರರ್ಥ ನೀವು UPSನ ಪ್ರಯೋಜನಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಏಕೀಕೃತ ಪಿಂಚಣಿ ಯೋಜನೆ ಏಕೆ ಮುಖ್ಯ? UPS ಯೋಜನೆಯು ನಿವೃತ್ತಿ ನಂತರ ನಿಗದಿತ ಮಾಸಿಕ ಪಿಂಚಣಿ, ಬಡ್ಡಿ ಪ್ರಯೋಜನಗಳು ಮತ್ತು ಕುಟುಂಬ ಸದಸ್ಯರ ಸುರಕ್ಷತೆ ನೀಡುತ್ತದೆ. ಇದು ಸರ್ಕಾರಿ ನೌಕರರಿಗೆ ದೀರ್ಘಕಾಲೀನ ಆರ್ಥಿಕ ಸ್ಥಿರತೆ ನೀಡುವ ಉತ್ತಮ ವ್ಯವಸ್ಥೆಯಾಗಿದೆ. ಏಕೀಕೃತ ಪಿಂಚಣಿ ಯೋಜನೆಯ ಪ್ರಮುಖ ಪ್ರಯೋಜನಗಳು: ನಿಗದಿತ ಮಾಸಿಕ ಪಿಂಚಣಿ. ನಿವೃತ್ತಿ ನಂತರ ಕೊನೆಯ ವೇತನದ ಆಧಾರದ ಮೇಲೆ ನಿಗದಿತ ಮೊತ್ತದ ಪಿಂಚಣಿ ನೀಡಲಾಗುತ್ತದೆ. ಆನುವಂಶಿಕ ಪ್ರಯೋಜನಗಳು: ನಿವೃತ್ತಿ ನಂತರ ನಿಧನರಾದರೆ ಪಿಂಚಣಿ ಹಕ್ಕುದಾರರಿಗೆ ಮುಂದುವರಿಯುತ್ತದೆ. ಹಿಂದಿನ ಬಾಕಿಗಳಿಗೆ ಬಡ್ಡಿ. PPF ದರದಂತೆ ಹಿಂದಿನ ಬಾಕಿಗಳಿಗೆ ಸರಿಯಾದ ಬಡ್ಡಿ ನೀಡಲಾಗುತ್ತದೆ. ಸರ್ಕಾರಿ ಖಾತರಿ. UPS ಯೋಜನೆಯು ಸರ್ಕಾರದಿಂದ ಸಂಪೂರ್ಣವಾಗಿ ಬೆಂಬಲಿತವಾಗಿದೆ. UPS ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನ: ಆಫ್ಲೈನ್ ವಿಧಾನ. ಫಾರ್ಮ್ ಡೌನ್ಲೋಡನ್ನು ಮಾಡಿಕೊಂಡು NPS ಕ್ರಾ ವೆಬ್ಸೈಟ್ನಿಂದ ಫಾರ್ಮ್ B2 ಅಥವಾ ಫಾರ್ಮ್ B4 ಆರ್ B6ಗೆ ಪಡೆಯಿರಿ. ಭರ್ತಿ ಮಾಡಿ ಮತ್ತು ಸಲ್ಲಿಸಿ. ನಿಮ್ಮ ಡ್ರಾಯಿಂಗ್ ಮತ್ತು ವಿತರಣಾ ಅಧಿಕಾರಿಗೆ ಸರಿಯಾದ ದಾಖಲೆಗಳೊಂದಿಗೆ ಸಲ್ಲಿಸಿ. ಆನ್ಲೈನ್ ವಿಧಾನ: NPS ಕ್ರಾ UPS ಪೋರ್ಟಲ್ಗೆ ಲಾಗಿನ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡಿ DDO ಅನುಮೋದನೆಗಾಗಿ ಸಲ್ಲಿಸಿ. ಯಾವುದನ್ನು ಆಯ್ಕೆ ಮಾಡಬೇಕು, NPS ಅಥವಾ UPS? NPS ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಮಾರುಕಟ್ಟೆ ಸಂಬಂಧಿತ ಆದಾಯವನ್ನು ನೀಡುತ್ತದೆ, ಆದರೆ ಖಾತರಿಯಾದ ಪಿಂಚಣಿ ಇಲ್ಲ. UPS ಏಕೀಕೃತ ಪಿಂಚಣಿ ಯೋಜನೆ ನಿಗದಿತ ಮಾಸಿಕ ಪಿಂಚಣಿ ಮತ್ತು ಸರ್ಕಾರಿ ಭದ್ರತೆ ನೀಡುತ್ತದೆ. ಸರ್ಕಾರಿ ನೌಕರರಾಗಿ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು UPS ಯೋಜನೆಯು ಉತ್ತಮ ಆಯ್ಕೆ. ಜೂನ್ 30, 2025 ನಿಮ್ಮ ಆಯ್ಕೆಯನ್ನು ನಿಗದಿಪಡಿಸಿ. ಇಲ್ಲದಿದ್ದರೆ ಸ್ವಯಂಚಾಲಿತವಾಗಿ NPSಗೆ ಸೇರ್ಪಡೆಯಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.